ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಶತಾಯಗತಾಯ 28ಕ್ಕೆ 28 ಸೀಟ್ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಇದೀಗ ಅಭ್ಯರ್ಥಿಗಳ ಆಯ್ಕೆಗೆ ಅಮಿತ್ ಶಾ ಅವರು ಕಣಕ್ಕಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಖುದ್ದು ಅಮಿತ್ ಶಾಗೆ ಸಂಭಾವ್ಯರ ಪಟ್ಟಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ರಾಜ್ಯದ ನಾಯಕರು. ರಾಜ್ಯ ನಾಯಕರಿಂದ ಅಮಿತ್ ಶಾಗೆ ಸಂಭಾವ್ಯರ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹಾಗಾಗಿ ಇವತ್ತೇ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಫೈನಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಜೊತೆಗೆ ಒಂದು ಕ್ಷೇತ್ರಕ್ಕೆ 3ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ಇರುತ್ತಲ್ಲ, ಅದನ್ನ 2ಕ್ಕೆ ಇಳಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅದಾದ ಮೇಲೆ ಅಭ್ಯರ್ಥಿಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಫೈನಲ್ ಮಾಡಲಿಕ್ಕಿದ್ದಾರೆ. ಇನ್ನೆರಡು ದಿನದಲ್ಲಿ ಬಿಜೆಪಿ ಎಲೆಕ್ಷನ್ ಸಭೆ ನಡೆಯುತ್ತೆ. ಇವತ್ತು ಕೂಡ ಬಿಜೆಪಿ ಸಿಇಸಿ ಸಭೆ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಟೆನ್ಷನ್ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಆಕಾಂಕ್ಷಿಗಳ ಎದೆಯಲ್ಲಿ ಢವಢವ ಶುರುವಾಗ್ತಾ ಇದೆ. ಒಂದು ಕ್ಷೇತ್ರಕ್ಕೆ 3-4 ಜನ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಇವತ್ತು ಸಂಭಾವ್ಯರ ಪಟ್ಟಿಯನ್ನ ರಾಜ್ಯ ಬಿಜೆಪಿ ನಾಯಕರು ಅಮಿತ್ ಶಾಗೆ ಕೊಡಲಿಕ್ಕಿದ್ದಾರೆ. ಅದನ್ನ ಪರಿಶೀಲಿಸಿ ಇವತ್ತೇನಾದರೂ ಫೈನಲ್ ಮಾಡ್ತಾರಾ ಗೊತ್ತಿಲ್ಲ. ಅದನ್ನ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಯಾರು ಕೊಡಬೇಕು ಅನ್ನೋ ಒಂದು ಡಿಸಿಷನ್ ಅನ್ನ ಪ್ರಧಾನಿ ಮೋದಿ ಅವರು ತೆಗೆದುಕೊಳ್ತಾರೆ. 3ಕ್ಕಿಂತ ಹೆಚ್ಚಿನ ಆಕಾಂಕ್ಷಿಗಳ ಪಟ್ಟಿ 2ಕ್ಕೆ ಇಳಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. 2 ದಿನದಲ್ಲಿ ಬಿಜೆಪಿ ಎಲೆಕ್ಷನ್ ಸಭೆ ನಡೆಯುತ್ತೆ. ಗೆಲ್ಲೋಕೆ ಬೇಕಾಗಿರುವಂತಹ ಸ್ಟ್ರಾಟಜಿಗಳನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಸಭೆಯಲ್ಲಿ ಫೈನಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಇವತ್ತು ರಾಜ್ಯ ಬಿಜೆಪಿ ನಾಯಕರು ಸಂಭಾವ್ಯರ ಪಟ್ಟಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಅಮಿತ್ ಶಾಗೆ. ಹೀಗಾಗಿ ಇವತ್ತೇ ಫೈನಲ್ ಆಗುತ್ತಾ ಪಟ್ಟಿ ಅನ್ನುವಂತಹ ಅನುಮಾನ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಇನ್ನೇನು ಈ 2-3 ದಿನಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಘೋಷಣೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ದಟ್ಟವಾಗಿರ್ತಕ್ಕಂಥದ್ದು. ಇವತ್ತು ಅಮಿತ್ ಶಾ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ನಾಯಕರ ಜೊತೆಗೆ ಇವತ್ತು ಸಭೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಈಗೇನು ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿರ್ತಕ್ಕಂಥ 28 ಕ್ಷೇತ್ರಗಳಿಂದ ಪ್ರತಿ ಕ್ಷೇತ್ರದಿಂದನೂ 3-4 ಅಭ್ಯರ್ಥಿಗಳನ್ನು ಏನು ತೊಗೊಂಡು ಹೋಗಿದ್ರು ಆ ಪಟ್ಟಿ ಏನಿದೆ, ಆ ಪಟ್ಟಿ ಇವತ್ತು ಶಾರ್ಟ್ ಲಿಸ್ಟ್ ಆಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ನಮಗೆ ಈಗ ಒಂದು ಬಿ ಜೆ ಪಿಯ ಉನ್ನತ ಮೂಲಗಳು ಹೇಳುವ ಪ್ರಕಾರ ಏನು 3-4 ಅಭ್ಯರ್ಥಿಗಳ ಆಕಾಂಕ್ಷಿಗಳನ್ನು ಹೆಸರನ್ನು ಪಟ್ಟಿಯನ್ನು ಕಳಿಸಿದ್ರು, ಅದು ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಎಲ್ಲ ಚರ್ಚೆಗೆ ಒಳಪಟ್ಟು 2ಕ್ಕೆ ಇಳಿಕೆ ಆಗುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು. ಅಂದರೆ ಈಗ ಕೇವಲ 2 ಅಭ್ಯರ್ಥಿಗಳಿಗೆ ಇಳಿಸುವಂಥದ್ದು, ಅಂದರೆ ಪ್ರಬಲ ಅಭ್ಯರ್ಥಿಯನ್ನಾಗಿ ಒಬ್ಬರು ಮತ್ತು ಹಾಲಿ ಸಂಸದರು ಇರತಕ್ಕಂಥವ್ರು, ಅಥವಾ ಹಾಲಿ ಸಂಸದರು ಇರ್ಬೋದು, ಅಥವಾ ಹಾಲಿ ಸಂಸದನ್ನು ಹೊರತುಪಡಿಸಿ ಮತ್ತೋರ್ವ ಯಾರನ್ನು ಪ್ರಬಲ 2 ಆಕಾಂಕ್ಷಿಗಳು ಕೂಡ ಇರಬಹುದು. ಸೊ ಹೀಗಾಗಿ ಇವತ್ತಿನ ಈ 2 ಅಭ್ಯರ್ಥಿಗಳು ಏನಿರ್ತಾರೆ, ಇವತ್ತಿಗೆ ಒಂದು ರಾಜ್ಯ ನಾಯಕರಿಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಯಾಕೆಂದರೆ ಯಾರು ಫೀಲ್ಡಿಂದ ಔಟ್ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶ ಈ ರಾಜ್ಯ ನಾಯಕರಿಗೆ ಇವತ್ತೇ ಆ ಒಂದು ಸುಳಿವು ಕೂಡ ಸಿಗುತ್ತಕ್ಕಂಥದ್ದು. ಜೊತೆಗೆ ಏನು ಇದಾದ ನಂತರ ಮತ್ತೆ ಕೇಂದ್ರ ಚುನಾವಣಾ ಸಮಿತಿ ಮತ್ತು ಪಾರ್ಲಿಮೆಂಟ್ ಬೋರ್ಡ್ ಒಂದು ಏನಿದೆ ಕೇಂದ್ರ ಸಂಸದೀಯ ಮಂಡಳಿಯ ಸಭೆ ಏನಿದೆ, ಆ ಸಭೆಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೆ ಈ ಹಾಲಿ ಸಂಸದರಿರ್ಬೋದು, ಹಾಗೇನೇ ಈ 28 ಕ್ಷೇತ್ರಗಳಿಗೆ ಏನು ಶಾರ್ಟ್ ಲಿಸ್ಟ್ ಆಗುತ್ತೆ ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುತ್ತಕ್ಕಂಥ ಸಭೆಯಲ್ಲಿ ಆಗುತ್ತಕ್ಕಂಥ ಶಾರ್ಟ್ ಲಿಸ್ಟ್ ಏನಿರುತ್ತೆ ಆ ಪಟ್ಟಿ ಮತ್ತೆ ಒಂದು ಏನು ಸಂಸದೀಯ ಮಂಡಳಿಯ ಸಭೆಯಲ್ಲಿ ನರೇಂದ್ರ ಮೋದಿ ಅವರ ಮುಂದೆ ಬರ್ತಕ್ಕಂಥದ್ದು. ಸೊ ಅವತ್ತು ಮತ್ತೆ ಆ 2 ಅಭ್ಯರ್ಥಿಗಳು ಯಾರೆಲ್ಲ ಇರ್ತಾರೆ, 2 ಆಕಾಂಕ್ಷಿಗಳು ಯಾರೆಲ್ಲ ಇರ್ತಾರೆ, ಆ 2 ಆಕಾಂಕ್ಷಿಗಳ ಪೈಕಿ ಓರ್ವ ಆಕಾಂಕ್ಷಿ ಏನು ಇರ್ತಾರೆ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದಕ್ಕೆ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ನರೇಂದ್ರ ಮೋದಿಯವರು ಅಂತಿಮವಾಗಿ ಮುದ್ರೆಯನ್ನು ಹೊತ್ತಕ್ಕಂಥದ್ದು. ಸೊ ಇದು ಈ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ನಡೆಯುವಂಥ ಪ್ರಕ್ರಿಯೆ. ಸೊ ಹೀಗಾಗಿ ರಾಜ್ಯ ನಾಯಕರಿಗೆ ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ನಡೆಯತಕ್ಕಂತಹ ಸಭೆಯಲ್ಲೇನೆ ಬಹುತೇಕ ಇವತ್ತು ಯಾರೆಲ್ಲ ಫೀಲ್ಡಿಂದ ಔಟ್ ಮತ್ತು ಯಾರೆಲ್ಲ ಇನ್ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶ ಕೂಡ ಅವರಿಗೆ ರವಾನೆ ಆಗ್ತಕ್ಕಂಥದ್ದು. ಜೊತೆಗೆ ರಾಜ್ಯ ನಾಯಕರು ಅದರಲ್ಲಿ ಪ್ರಮುಖವಾಗಿ BY ವಿಜೇಂದ್ರರು ಒಂದಷ್ಟು ಸಂದೇಶವನ್ನು ಇವತ್ತು ಅಮಿತ್ ಶಾ ಅವರಿಗೆ ನೀಡತಕ್ಕಂಥದ್ದು. ಯಾಕೆಂದರೆ ಬಹುತೇಕ ಹಾಲಿ ಸಂಸದರು ಯಾರಿದ್ದಾರೆ ಶರತ್, ಇವರಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿರ್ತಕ್ಕಂಥವ್ರು ದಟ್ಟವಾಗಿರ್ತಕ್ಕಂಥವ್ರು. ಸೊ ಹೀಗಾಗಿ ಅವ್ರನ್ನ ಉಳಿಸ್ಕೊಂಡಿದ್ದೆ ಆದರೆ ನಿರಾಯಾಸವಾಗಿ ಗೆಲ್ಲಬಹುದು. ಸೊ ಅಂತಹ ಕ್ಷೇತ್ರಗಳೇ ಹೊಸ ಮುಖಗಳಿಗೆ ಕೊಟ್ಟು ಮತ್ತೆ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತಕ್ಕಂತಹ ಒಂದು ಸಂದೇಶವನ್ನು ಇವತ್ತು ವಿಜಯೇಂದ್ರ ಅವರು ಅಮಿತ್ ಶಾ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇವರ ಒಂದು ಏನೋ ಸಂದೇಶಕ್ಕೆ, ಇವರ ಒಂದು ಮನವಿಗೆ ಅಮಿತ್ ಶಾ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಈ ಮೂಲಕ ರಾಜ್ಯದ ಹಾಲಿ ಸಂಸದರಲ್ಲಿ ಯಾರೆಲ್ಲ ಇದ್ದಾರೆ, ಉದಾಹರಣೆ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ಆನಂದ್ ಕುಮಾರ್ ಹೆಗಡೆ ಇರ್ಬೋದು, DV ಸದಾನಂದ ಗೌಡರು ಇರ್ಬೋದು, ಬಳ್ಳಾರಿಯ ದೇವೇಂದ್ರಪ್ಪ ಇರ್ಬೋದು, ಮತ್ತು ಭಗವಂತ್ ಖೂಬಾ ಇರ್ಬೋದು ಬೀದರಲ್ಲಿ, ಆ ಕಡೆ ಅಂದರೆ ಒಟ್ಟಾರೆಯಾಗಿ ಇವೆಲ್ಲ ಯಾರೆಲ್ಲ ಈಗ ಚರ್ಚೆನಲ್ಲಿದ್ದಾರೆ, ಈ ಟಿಕೆಟ್ ಮಿಸ್
ಸಾಗತ್ತೆ ಅಂತಕ್ಕಂತಹ ಏನಿದೆ, ಉದಾಹರಣೆ ಪ್ರತಾಪ್ ಸಿಂಹ ಇರ್ಬೋದು, ಇಂಥವರೆಲ್ಲರ ಈ ಒಂದು ಅಂದರೆ ಇವತ್ತು ಫೈನಲ್ ಅಂದರೆ ಇವರಿಗೆ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಇವರಿಗೆಲ್ಲ ಟಿಕೆಟ್ ಸಿಗುವಂಥ ಸಾಧ್ಯತೆಗಳು ಅಸಾಧ್ಯತೆಗಳ ಬಗ್ಗೆ ಇವತ್ತು ರಾಜ್ಯ ನಾಯಕರಿಗೆ ಇವತ್ತೇ ಒಂದು ಸುಳಿವು ಕೂಡ ಸಿಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸಭೆ ಏನಿದೆ ಅಮಿತ್ ಶಾ ನೇತೃತ್ವದ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ನಂತರದ ಒಂದು ಸಭೆನೇ ಮತ್ತೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇರ್ತಕ್ಕಂಥ ಆ ಮೀಟಿಂಗಲ್ಲೇ ಅಂತಿಮವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಶರತ್. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.